ಕಾಶ್ಮೀರ ನಮ್ಮ ದೇಶದ ಮುಕುಟ, ಭೂಲೋಕದ ಸ್ವರ್ಗ ಅಂತ ಕರೆಯೋ ಈ ಕಾಶ್ಮೀರ ಯಾವತ್ತೂ ಬೂದಿ ಮುಚ್ಚಿದ ಕೆಂಡ. ಯಾವಾಗ ಇಲ್ಲಿ ಗಲಾಟೆಗಳಾಗುತ್ತೆ, ಯಾವಾಗ ಕಲ್ಲು ತೂರಾಟ ನಡೆಯುತ್ತೆ, ಲಾಠಿ ಚಾರ್ಜ್ ಆಗುತ್ತೆ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಪ್ರತಿದಿನ ಉದ್ವಿಗ್ನ ಪರಿಸ್ಥಿತಿ. ಇಲ್ಲಿ ನಡೆಯೋ ಕಲ್ಲು ತೂರಾಟವಂತೂ ಇಡೀ ದೇಶದಲ್ಲಿ ಆತಂಕ ಸೃಷ್ಟಿಸುತ್ತೆ. ಆದರೆ ಈ ಕಲ್ಲು ತೂರಾಟ ಗಲಭೆ ಹಿಂದಿನ ಅಸಲಿ ಕತೆ ನಾವು ತೋರಿಸ್ತೀವಿ ನೋಡಿ. ನಿತ್ಯ ಗಲಭೆ, ನಿತ್ಯ ಕಿತ್ತಾಟ, ನಿತ್ಯ ಕಲ್ಲು ತೂರಾಟ, ನಿತ್ಯ ಲಾಠಿ ಚಾರ್ಜ್. ಈ ಗಲಭೆ ಘರ್ಷಣೆಯಲ್ಲಿ ಗಾಯಗೊಂಡವರೆಷ್ಟು, ಸತ್ತವರೆಷ್ಟು. ಕಾಶ್ಮೀರಿಗಳ ಈ ಕಲ್ಲು ತೂರಾಟಕ್ಕೆ ಅದೆಷ್ಟು ಸೈನಿಕರ ತಲೆ ಹೊಡೆದಿದ್ಯೋ, ಅದೆಷ್ಟು ಯೋಧರ ನೆತ್ತರು ಹರಿದಿದೆಯೋ. ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಯಾವಾಗ ಗಲಭೆ ನಡೆದು, ಪ್ರತಿಭಟನೆ ನಡೆದು, ಸೇನೆ ಮೇಲೆ ಕಲ್ಲು ತೂರಾಟ ಸಾಮಾನ್ಯ. ಸೇನೆ ಎಂದ್ರೆ ಅಲ್ಲಿನ ಜನರಿಗೆ ದುಶ್ಮನ್ಗಳಿದ್ದಂತೆ. ಎಷ್ಟಕ್ಕೂ ಅಲ್ಲಿನ ಜನ ಸೇನೆ ಮೇಲೆ ಯಾಕೆ ಕಲ್ಲು ತೂರಾಟ ನಡೆಸ್ತಾರೆ, ಸೇನೆ ಮೇಲೆ ಅವ್ರಿಗೆ ಯಾಕೆ ಅಷ್ಟೊಂದು ಕೋಪ ಅನ್ನೋ ಪ್ರಶ್ನೆ ಇಡೀ ದೇಶದ ಜನರನ್ನ ಕಾಡುತ್ತೆ. ಆದ್ರೆ ಈ ಕಲ್ಲು ತೂರಾಟದ ಹಿಂದಿನ ಬೆತ್ತಲೆ ಸತ್ಯ ಏನು ಗೊತ್ತಾ? ಹೊಟ್ಟೆಪಾಡಿಗಾಗಿ ಸೇನೆ ಮೇಲೆ ಎಸೆತಾರೆ ಕಲ್ಲು. ಅವರಿಗೆ ಸಿಗುತ್ತೆ ತಿಂಗಳಿಗೆ 7 ರಿಂದ 10 ಸಾವಿರ. कितना पैसा देता है वो? अभी 5-6 हज़ार तक, 7 हज़ार तक, और कपड़े वपड़े बीच में जूते वूते, मतलब 5-6-7 हज़ार रुपये महीना देता है? हाँ महीना देता है, और जूते वूते भी, कपड़े वपड़े, जूते कपड़े वो अलग से। तो उसमें कितना दिन आप पत्थर फेंकते हो? जितने दिन में ये होगी, हड़ताल होंगी, स्ट्राइक होंगी। अच्छा, तो किस पर पत्थर फेंकते हो? फोर्सेस पर फेंकते हैं, और रेल के पुलिस पे फेंकते हैं, आर्मी पे फेंकते हैं, एम्बुलेंस पे फेंकते हैं, जैसे यहाँ से गाड़ियाँ गुजरती हैं उनके भी फेंकते हैं। ಇದೇ ಕಾಶ್ಮೀರದಲ್ಲಿ ಸೇನೆ ಮೇಲೆ ನಡೆಯೋ ಕಲ್ಲು ತೂರಾಟದ ಹಿಂದಿನ ಸತ್ಯ, ಕಾಶ್ಮೀರದಲ್ಲಿ ನಡೆಯೋ ಗಲಭೆ ಹಿಂದಿನ ನಗ್ನ ಸತ್ಯ. ಅದರಲ್ಲೂ ಕಳೆದ ವರ್ಷ ನಡೆದ ಹಿಜ್ಬುಲ್ ಮುಜಾಹಿದೀನ್ ಉಗ್ರ ಬುರ್ಹಾನ್ ವಾನಿ ಎನ್ಕೌಂಟರ್ ಬಳಿಕ ಕಾಶ್ಮೀರದಲ್ಲಿ 2-3 ತಿಂಗಳ ಕಾಲ ಕಲ್ಲು ತೂರಾಟ ನಡೆದಿತ್ತು. ಆಗ ಕಲ್ಲು ತೂರಾಟ ಮಾಡಿದ್ದು ಇದೇ ಯುವಕರು. ಕಾಶ್ಮೀರದ ಸ್ಥಳೀಯ ಯುವಕರಿಗೆ ಸಾವಿರಾರು ರೂಪಾಯಿ ಹಣ ನೀಡಿ ಕಲ್ಲು ತೂರಾಟ ನಡೆಸುವಂತೆ ಸೂಚಿಸಲಾಗಿತ್ತು. ಕೇವಲ ಕಲ್ಲು ತೂರಾಟ ಮಾತ್ರವಲ್ಲ, ಪೆಟ್ರೋಲ್ ಬಾಂಬ್ ಎಸೆಯೋದು, ಸೇನೆಯ ಗಾಡಿಗಳಿಗೆ ಬೆಂಕಿ ಹಚ್ಚೋದು, ಟೋಟಲ್ ಆಗಿ ಕಾಶ್ಮೀರದಲ್ಲಿ ಅಶಾಂತಿಯ ಕಿಡಿ ಹಚ್ಚೋಕೆ ಇವರಿಗೆ ಸಂಬಳ ನೀಡಲಾಗುತ್ತೆ. ಬಾಡಿಗೆ ಕಲ್ಲು ತೂರಾಟಗಾರರಿಗೆ ವಾಟ್ಸ್ಆಪ್ನಲ್ಲಿದೆ ಒಂದು ಗ್ರೂಪ್. ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದ್ರ ಮೇಲೆ ಕಾಸು. ಇದು ಕಾಶ್ಮೀರದ ಕಲ್ಲು ತೂರಾಟದ ಹಿಂದಿನ ಅಸಲಿ ಮುಖ. ಕಾಸಿಗಾಗಿ ಕಲ್ಲು ತೂರಾಟ ನಡೆಸೋ ಈ ಯುವಕರದ್ದೇ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಆ ಗ್ರೂಪ್ನಲ್ಲೇ ಯಾವತ್ತು ಎಲ್ಲಿ ಕಲ್ಲು ತೂರಬೇಕು ಅನ್ನುವ ಮಾಹಿತಿ ಸಿಗುತ್ತೆ. ಎಷ್ಟು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದ್ರ ಆಧಾರದ ಮೇಲೆ 7, 8, 10, 11 ಸಾವಿರ ಹೀಗೆ ಕೈಗೆ ಕಾಸು ಸಿಗುತ್ತೆ. ಕಾಸು ಕೊಟ್ಟು ಕೆಲಸ ಮಾಡಿಸ್ತಿದ್ದಾರೆ ಉಗ್ರರು ಪಾಕಿಸ್ತಾನ. ಕಾಶ್ಮೀರದ ಯುವಕರ ನಿರುದ್ಯೋಗ, ಬಡತನವನ್ನೇ ಟಾರ್ಗೆಟ್ ಮಾಡಿರುವ ದುಷ್ಕರ್ಮಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ತಿದ್ದಾರೆ. ಈ ಬಾಡಿಗೆ ಕಲ್ಲು ತೂರಾಟಗಾರರ ಹಿಂದೆ ಉಗ್ರ ಸಂಘಟನೆಗಳು, ಪ್ರತ್ಯೇಕತಾವಾದಿಗಳು, ಪಾಪಿ ಪಾಕಿಸ್ತಾನದ ಕೈವಾಡವಿದೆ ಅಂತ ಹೇಳಲಾಗುತ್ತೆ. ಆದ್ರೆ ತಮಗೆ ಹಣ ನೀಡ್ತಿರೋದು ಯಾರು ಅಂತ ಕೇಳಿದ್ರೆ ಪ್ರಾಣವನ್ನಾದ್ರೂ ಕೊಡ್ತೀವಿ, ಆದ್ರೆ ಅವರ ಹೆಸರು ಹೇಳಲ್ಲ ಅಂತಾರೆ ಈ ಬಾಡಿಗೆ ಕಲ್ಲು ತೂರಾಟಗಾರರು. ಒಟ್ನಲ್ಲಿ ಎಂಥ ಬಾಡಿಗೆ ಕಲ್ಲು ತೂರಾಟಗಾರರು ಇವರಿಗೆ ಹಣ ಪೂರೈಸುವವರ ಬಾಲ ಕಟ್ ಮಾಡದೇ ಇದ್ರೆ ಕಾಶ್ಮೀರದಲ್ಲಿ ಶಾಂತಿ ಯಾವತ್ತೂ ನೆಲೆಸಿಲ್ಲ. ಬ್ಯೂರೋ ರಿಪೋರ್ಟ್, TV9.